ಆತ್ಮೀಯರೇ, ತಮ್ಮೆಲ್ಲರಿಗೂ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ. ಆತ್ಮೀಯರೇ, ಸದ್ಯದ ಮಟ್ಟಿಗೆ ದೇಶದಲ್ಲಿ ಅತ್ಯಂತ ಸುದ್ದಿ ಆಗುತ್ತಿರುವ ವಿಷಯ ಅಂತಂದ್ರೆ ಕುಂಭಮೇಳ. ಆ ಒಂದು ವಿಷಯದ ಬಗ್ಗೆ ನಾವೆಲ್ಲ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ. ಕೊನೆಯವರೆಗೆ ತಾವೆಲ್ಲರೂ ವಿಡಿಯೋವನ್ನು ನೋಡಿ. ಇಷ್ಟ ಆದ್ರೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಅದರ ಜೊತೆಗೆ ಒಂದು ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಪ್ರಾರಂಭಿಸೋಣ. ಇನ್ನು ಯಾರಾದ್ರೂ ನಮ್ಮ ಟೆಲಿಗ್ರಾಮ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಟೆಲಿಗ್ರಾಮ್ ಜಾಯಿನ್ ಆಗಬೇಕು. ಸ್ಪರ್ಧಾ ಜೀನಿಯಸ್ ಧಾರವಾಡ ಅಂತ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬಹುದು. ಜೊತೆಗೆ ದಳವಾಯಿ ಟಾಕ್ಸ್ ಅಂತೇಳಿ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲಿ ಕೂಡ ಜಾಯಿನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಇವೆಲ್ಲ ಲಿಂಕ್ಸ್ ಇದೆ. ಆದ್ಮೇಲೆ ಒಂದೇ ಕಡೆಗೆ 30-40 ಕೋಟಿ ಜನ ಒಂದು ಕಾರ್ಯಕ್ರಮದಲ್ಲಿ 1-1.5 ತಿಂಗಳಲ್ಲಿ ಭಾಗವಹಿಸ್ತಾರೆ ಅಂತಂದ್ರೆ, ಅವಧಿಯಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಅದು ನಿಜವಾಗಿಯೂ ಜಗತ್ತಿನಲ್ಲಿ ಇತಿಹಾಸ, ಅದೊಂದು ದಾಖಲೆ. ಅಂತಹ ಒಂದು ಕಾರ್ಯಕ್ರಮ ಕುಂಭಮೇಳ. ಆ ಕಾರಣಕ್ಕಾಗಿ ಕುಂಭಮೇಳ ಅಂದ್ರೆ ಏನು, ಯಾಕೆ, ಯಾವಾಗ, ಎಲ್ಲಿ, ಮತ್ತೆ ಎಲ್ಲೆಲ್ಲಿ ನಡೀತದೆ, ಯಾರು ಆಯೋಜನೆಯನ್ನು ಮಾಡ್ತಾರೆ, ಇದ್ರ ಬಗ್ಗೆ ಹಂತ ಹಂತವಾಗಿ ವಿವರಣಾತ್ಮಕವಾಗಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಕುಂಭಮೇಳ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಚಿತ್ರಗಳನ್ನ ನೀವು ನೋಡಬಹುದು. ಮೊದಲಿಗೆ ಸವದತ್ತಿ ಯಲ್ಲಮ್ಮ ಗುಡ್ಡ. ಇದು ಒಂದು ವರ್ಷದಲ್ಲಿ ಇಲ್ಲಿ ಭೇಟಿ ಕೊಡುವಂತ ಭಕ್ತರ ಸಂಖ್ಯೆ 2 ಕೋಟಿ. ನಮ್ಮ ರಾಜ್ಯದ ಪ್ರವಾಸೋದ್ಯಮ ಸಚಿವರು HK ಪಾಟೀಲ್ ಅವರು ಹೇಳ್ತಾರೆ 2 ಕೋಟಿ ಜನ ಭಾಗವಹಿಸ್ತಾರೆ. ಎರಡನೇ ಚಿತ್ರ ನೋಡಿದ್ರೆ ಧರ್ಮಸ್ಥಳ, ಮೂರನೇ ಚಿತ್ರ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ, ನಾಲ್ಕನೆಯದು ಮಂತ್ರಾಲಯ. ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತ ದೊಡ್ಡ ದೊಡ್ಡ ಜಾತ್ರೆಗಳು ಅಂತ ನಾವು ಹೇಳ್ಬೋದು. ಅದರಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತೂ ಲಕ್ಷಾಂತರ ಜನ, 4-5 ಲಕ್ಷ ಜನ ಸೇರ್ತಕ್ಕಂಥ ಒಂದು ಜಾತ್ರೆ. ಇದಾದ ನಂತರ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ಚಿಂಚಲಿ ಅಂತ ಬರ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾದ ಲಕ್ಷಾಂತರ ಭಕ್ತರು ಭೇಟಿ ನೀಡುವಂತ ಸ್ಥಳ ಈ ಚಿಂಚಲಿಯ ಮಾಯಕ್ಕ ದೇವಿ ದೇವಾಲಯ ಅಂತೇಳಿ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇರುವಂತ ದೇವಾಲಯ. ಆದ್ರೆ ಇವೆಲ್ಲ ದೇವಾಲಯಗಳು ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ದೇವಾಲಯಗಳು. ಆದ್ರೂ ಸಹಿತ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಈ ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಕುಂಭಮೇಳ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅಂತ, ನಾವು ಧಾರ್ಮಿಕ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದಾಗಿದೆ. ಅದು ಸತ್ಯ. ಹಾಗಾದ್ರೆ ಏನಿದು ಕುಂಭಮೇಳ ಅಂದ್ರೆ ಏನು ಅಂತಂದಾಗ, ಇದೊಂಥರ ಹಿಂದೂಗಳ ಪವಿತ್ರ ತೀರ್ಥಯಾತ್ರೆ. ಅಷ್ಟೇ ಅಲ್ಲದೆ ತೀರ್ಥ ಸ್ನಾನ ಅಥವಾ ಇದಕ್ಕ ಶಾಹಿ ಸ್ನಾನ ಅಂತ ಕೂಡ ಹೇಳ್ಬೋದಾಗಿದೆ. ಧಾರ್ಮಿಕ ಕಾರ್ಯಕ್ರಮ ಒಂದಕ್ಕೆ ಅತಿ ಹೆಚ್ಚು ಜನ ಒಂದೇ ಕಡೆ ಸಮಾವೇಶಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕುಂಭಮೇಳ ಅಂತೇಳಿ. ಈ ಕುಂಭಮೇಳ ಶಾಹಿ ಸ್ನಾನ, ಪವಿತ್ರ ಸ್ನಾನ ಅಂತೆಲ್ಲ ನಾವು ಹೇಳ್ತಿರ್ತೇವೆ, ಕುಂಭ ಮೇಳ ಅಂತೇಳಿ. ಹಂತ ನೋಡ್ತಾ ಹೋದಾಗ ಯಾಕೆ ಇದು ಸುದ್ದಿ ಒಳಗಿದೆ, ಕಾರಣ ಏನು? ಸುದ್ದಿ ಒಳಗಿರೋದಕ್ಕೆ ಕಾರಣ ಉತ್ತರ ಪ್ರದೇಶದ ಅಲಹಾಬಾದ್, ಇಂದಿನ ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಅಲಹಾಬಾದ್, ಇಂದಿನ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆಯೋಜನೆಯಾಗಿದೆ. 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ 45 ದಿನಗಳ ಕಾಲ ಈ ಕುಂಭಮೇಳ ನಡೀತಾ ಇದೆ, ಮಹಾಕುಂಭಮೇಳ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ 40 ಕೋಟಿ ಜನ ಭಾಗವಹಿಸಬಹುದು ಅಂತೇಳಿ ಸರ್ಕಾರ ಅಂದಾಜಿಸಿದೆ. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಸರ್ಕಾರ ಈ ಕಾರ್ಯಕ್ರಮಕ್ಕೆ 9,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಇದೊಂದು ದೊಡ್ಡ ಅಮೌಂಟ್. ಇದು 9,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿರತಕ್ಕಂಥ ಉತ್ತರ ಪ್ರದೇಶ ಸರ್ಕಾರ ಬಹಳಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. 10,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. 92 ರಸ್ತೆಗಳಿಗೆ ಹೊಸ ರೂಪವನ್ನು ಕೊಡಲಾಗಿದೆ. 17 ರಸ್ತೆಗಳನ್ನು ಸೌಂದರ್ಯೀಕರಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ, ಸಾಧುಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ, ಹಿಂದೂ ಧರ್ಮೀಯರಿಗೆ ಅನುಕೂಲ ಆಗ್ಲಿ ಅಂತೇಳಿ 30 ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಉತ್ತರ ಪ್ರದೇಶ ಸರ್ಕಾರದ ವತಿಯಿಂದ. ಅಷ್ಟೇ ಅಲ್ಲದೆ ಈ ಸೌಂದರ್ಯೀಕರಣ ಮಾಡಬೇಕು, ಆ ಅಲಹಾಬಾದ್ ನಗರವನ್ನ, ಆ ಸಿಟಿಯನ್ನ ಸುಂದರವಾಗಿ ಕಾಣೋ ರೀತಿ ಮಾಡಬೇಕು ಅಂತೇಳಿ 69,000 ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತೇಳಿ 1.5 ಲಕ್ಷ ಶೌಚಾಲಯಗಳು ಕೂಡ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಬರ್ತಕ್ಕಂಥ ವಾಹನಗಳಿಗೆ ಅಂತೇಳಿ 1,800 ಹೆಕ್ಟೇರ್ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಅಲಹಾಬಾದ್ಗೆ 45 ದಿನಗಳ ಅವಧಿಯಲ್ಲಿ 13,000 ರೈಲುಗಳು ಸಂಚಾರ ಮಾಡಲಿವೆ. ಇದು ಅತಿ ದೊಡ್ಡ ಕಾರ್ಯಕ್ರಮ ಅನ್ನೋದಕ್ಕೆ ಇವೆಲ್ಲ ದಾಖಲೆ, ಇವೆಲ್ಲ ಅಂಶಗಳು, ಇವೆಲ್ಲ ಮಾಹಿತಿ ನಮಗೆ ತಿಳಿಸ್ತದೆ. ಒಂದು ವಿಶೇಷ ಏನಂತಂದ್ರೆ, ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, 45 ದಿನಗಳ ಅವಧಿಯಲ್ಲಿ ಸುಮಾರು 40 ಕೋಟಿ ಜನ ಅಲ್ಲಿ ಭಾಗವಹಿಸ್ತಾರೆ ಅಂತಂದ್ರೆ
ಇದರ ನಿರ್ವಹಣೆ ಕೂಡ ಬಹಳ ಕಷ್ಟ. ಆ ಕಾರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಭೀಷ್ಮ ಕ್ಯೂಬ್ ಅನ್ನುವಂತ ಒಂದು ಅತ್ಯಾಧುನಿಕ ಸಂಚಾರಿ ಆಸ್ಪತ್ರೆಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದೆ. ಅದು ಏಕಕಾಲಕ್ಕೆ 200 ಜನರಿಗೆ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಅಷ್ಟೇ ಅಲ್ಲದೆ ಎಷ್ಟು ಜನ ಭಾಗವಹಿಸ್ತಾರೆ ಅಂತೇಳಿ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ಜೊತೆಗೆ ಸೆಕ್ಯೂರಿಟಿ ದೃಷ್ಟಿಯಿಂದ 2,000ಕ್ಕಿಂತಲೂ ಹೆಚ್ಚು AI ಕ್ಯಾಮೆರಾಗಳನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಹಾಗಾದ್ರೆ ಈ ಕುಂಭಮೇಳ ಅಂದ್ರೆ ಏನು ಅಂತ ನೋಡಿದಾಗ, ಇದರ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ 18 ಪುರಾಣಗಳು ಬರುತ್ತವೆ. ಒಂದು ಅದರಲ್ಲಿ ಭಾಗವತ ಪುರಾಣ, ಇನ್ನೊಂದು ವಿಷ್ಣು ಪುರಾಣ ಅಂತೇಳಿ. ಇದೇನು ಭಾಗವತ ಮತ್ತು ವಿಷ್ಣು ಪುರಾಣ ಅಂತಿದೆ, ಇಲ್ಲಿ ಸಮುದ್ರ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನ ಅಂದ್ರೆ ಕಡಿಯುವುದು, ಅಥವಾ ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಜ್ಜಿಗೆ ಕಡಿತಿರ್ತಾರೆ, ಮಂಥನ ಮಾಡೋದು. ಸಮುದ್ರ ಮಂಥನವನ್ನ ಮಾಡಿದಾಗ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ, ಒಂದು ಕಡೆಗೆ ದಾನವರು, ಇನ್ನೊಂದು ಕಡೆಗೆ ದೇವತೆಗಳು ಸೇರ್ಕೊಂಡು ಸಮುದ್ರ ಮಂಥನವನ್ನ ಮಾಡ್ತಾರೆ. ಸಮುದ್ರ ಮಂಥನ ಮಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಸಿಗ್ತವೆ. ಒಂದು ವಿಷ ಸಿಗ್ತದೆ, ಚಂದ್ರ ಸಿಕ್ಕನನ್ನ ಸಿಕ್ಕಾಗ ಶಿವ ತಲೆ ಮೇಲೆ ಇಟ್ಕೊಂಡಂತೆ. ಇದೇ ರೀತಿಯಾಗಿ ಕಲ್ಪವೃಕ್ಷ, ಕಾಮಧೇನು ಸಿಗ್ತವೆ, ಜೊತೆಗೆ ಅಮೃತದ ಬಿಂದಿಗೆ ಕೂಡ ಸಿಗ್ತದೆ. ಬಿಂದಿಗೆ ಅಂದ್ರೆ ಕುಂಭ ಕೂಡ ಸಿಗ್ತದೆ. ಅದೇನು ಅಮೃತದ ಬಿಂದಿಗೆ ಸಿಕ್ತೋ, ಅಮೃತದ ಕುಂಭದ ಸಲುವಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ದೊಡ್ಡ ಯುದ್ಧವೇ ನಡೀತದೆ. ನಡೆದಂತ ಸಂದರ್ಭದಲ್ಲಿ ಆ ಒಂದು ಕುಂಭವನ್ನ ಗರುಡ ದೇವತೆ ತಗೊಂಡು ಹೋಗ್ತಿರ್ಬೇಕಾದ್ರೆ, ಅಮೃತ ಕುಂಭವನ್ನು ತಗೊಂಡು ಹೋಗೋ ಟೈಮ್ನಾಗ ಈ ಮ್ಯಾಪ್ ನಲ್ಲಿ ಕಾಣ್ತಿರುವಂತ 4 ಸ್ಥಳಗಳು, ಹರಿದ್ವಾರ, ಪ್ರಯಾಗರಾಜ, ಉಜ್ಜಯಿನಿ, ನಾಸಿಕ, ಈ ಸ್ಥಳದಲ್ಲಿ ಆ ಅಮೃತ ಕುಂಭದಲ್ಲಿದ್ದಂತ ಅಮೃತದ ಕೆಲವು ಹಣಿಗಳು ಬಿದ್ದಿದಾವಂತೆ. ಆ ಸ್ಥಳದಲ್ಲಿ ಇವತ್ತು ಕುಂಭಮೇಳ ಆಯೋಜನೆ ಆಗ್ತಾ ಇದೆ. ಇದೊಂದು ಪೌರಾಣಿಕ ಹಿನ್ನೆಲೆ. ಇದು ಭಾಗವತ ಮತ್ತು ವಿಷ್ಣು ಪುರಾಣದಲ್ಲಿ ಹೇಳ್ತಕ್ಕಂಥ ಒಂದು ಕತೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಈ ಸಮುದ್ರ ಮಂಥನ ಮಾಡಿದಾಗ ಸಿಕ್ಕಂತ ಅಮೃತ ಕುಂಭವನ್ನು ತೆಗೆದುಕೊಂಡು ಹೋಗುವಾಗ ಈ 4 ಸ್ಥಳದಲ್ಲಿ ಏನ್ ಬಿದ್ದಿದೆ, ಅಮೃತದ ಹನಿಗಳು ಬಿದ್ದಿವೆ. ಅಲ್ಲಿ ಈ ಕುಂಭಮೇಳ ಆಯೋಜನೆ ಆಗ್ತದೆ ಅಂತ. ಐತಿಹಾಸಿಕ ಉಲ್ಲೇಖವನ್ನು ನೋಡಿದಾಗ ಭಾರತಕ್ಕೆ ಭೇಟಿ ನೀಡಿದಂತ ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಭಾರತದ 3 ಜನ ರಾಜರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಸಾಮಾನ್ಯ ಶಕ 629ರಲ್ಲಿ ಭಾರತಕ್ಕೆ ಬಂದಂತ ಆತ 645ರ ಅವಧಿಯಲ್ಲಿ ಹರ್ಷವರ್ಧನ, ಇಮ್ಮಡಿ ಪುಲಿಕೇಶಿ, ಪಲ್ಲವರ ನರಸಿಂಹವರ್ಮ ಈ 3 ಜನರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. 74 ಬೌದ್ಧ ಗ್ರಂಥಗಳನ್ನ ಚೀನಿ ಭಾಷೆಗೆ ಭಾಷಾಂತರ ಕೂಡ ಮಾಡ್ತಾನೆ ಈ ಹುಯೆನ್ ಸಾಂಗ್. ಅಷ್ಟೇ ಅಲ್ಲದೆ ಈ ಹುಯೆನ್ ಸಾಂಗ್ CUK ಅಂತ ಒಂದು ಕೃತಿಯನ್ನ ಬರುತ್ತಾನೆ. ಅದು ಇಂಗ್ಲಿಷ್ಗೆ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ದಿ ರೆಕಾರ್ಡ್ ಆಫ್ ಬುದ್ಧಿಸ್ಟ್ ಸ್ಟೇಟ್ ಅಂತ ಹೇಳಿ ಅದನ್ನ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಓಕೆ, ಆ ಒಂದು ಗ್ರಂಥದಲ್ಲಿ ಹುಯೆನ್ ಸಾಂಗ್ನು ಬರೆದಿರುವಂತಹ CUK ಗ್ರಂಥದೊಳಗೆ ಇದರ ಬಗ್ಗೆ ಈ ಕುಂಭಮೇಳದ ಉಲ್ಲೇಖ ಇದೆ. ಏನ್ ಹೇಳ್ತಾನೆ ಹುಯೆನ್ ಸಾಂಗ್, ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಏನ್ ಹೇಳ್ತಾನೆ, ಹರ್ಷವರ್ಧನ ಶಿಲಾದಿತ್ಯ ಮಹಾರಾಜ, ಹರ್ಷವರ್ಧನಿಗೆ ಶಿಲಾದಿತ್ಯ ಅಂತ ಒಂದು ಬಿರುದಿತ್ತು. ಈ ಹರ್ಷವರ್ಧನ ಶಿಲಾದಿತ್ಯ ಮಹಾರಾಜ ಸಾಮಾನ್ಯ ಶಕ 643ರಲ್ಲಿ ಇಂದಿನ ಪ್ರಯಾಗ್ರಾಜ್ನಲ್ಲಿ, ಆ ಪ್ರಯಾಗ್ರಾಜ್ಗೆ ಬೇರೆ ತರ ಉಲ್ಲೇಖ ಮಾಡ್ತಾನೆ, ಇಂದಿನ ಪ್ರಯಾಗ್ರಾಜ್ನಲ್ಲಿ ಒಂದು ಮಹಾಮೋಕ್ಷ ಪರಿಷತ್ತನ್ನ ಆಯೋಜನೆ ಮಾಡ್ತಾನಂತೆ. ಯಾರು? ಹರ್ಷವರ್ಧನ ಅಲ್ಲೊಂದು ಮಹಾಮೋಕ್ಷ ಪರಿಷತ್ತನ್ನ ಆಯೋಜನೆ ಮಾಡ್ತಾನೆ. ಪ್ರತಿ 5 ವರ್ಷಗಳಿಗೊಮ್ಮೆ ಅದನ್ನ ಆಯೋಜನೆ ಮಾಡಬೇಕು ಅಂತ ಆತ ಹೇಳ್ತಾನೆ, ಹರ್ಷವರ್ಧನ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ತನ್ನ ಸಂಪತ್ತಿನ ಬಹುಭಾಗವನ್ನು ದಾನ ಮಾಡ್ತಿದ್ದಂತೆ ಹರ್ಷವರ್ಧನ. ಅಷ್ಟೇ ಅಲ್ಲದೆ ಅಲ್ಲಿ ನದಿಯಲ್ಲಿ 100 ಜನ ಸ್ನಾನ ಮಾಡಿ ತಮ್ಮ ಪಾಪವನ್ನು ತೊಳೆದುಕೊಳ್ಳುತ್ತಿದ್ರು ಅಂತೇಳಿ ಹುಯೆನ್ ಸಾಂಗ್ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸ್ತಾನೆ. ಯಾವ ಗ್ರಂಥ? CUK ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖಿಸ್ತಾನೆ. ಯಾರು? ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಅಂತ ಹೇಳಿ. ನಾವಿಲ್ಲಿ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದ್ವಿ, ಐತಿಹಾಸಿಕ ಉಲ್ಲೇಖವನ್ನು ಕೂಡ ನೋಡಿದ್ವಿ. ಹಾಗಾದ್ರೆ ಕುಂಭಮೇಳಗಳು ಎಲ್ಲೆಲ್ಲಿ ನಡೀತಾವ ಅಂತ ನೋಡಿದಾಗ ಉತ್ತರಾಖಂಡ್ ರಾಜ್ಯದ ಹರಿದ್ವಾರ, ಉತ್ತರ ಪ್ರದೇಶದ ಪ್ರಯಾಗರಾಜ್, ಮಧ್ಯಪ್ರದೇಶದ ಉಜ್ಜಯಿನಿ ಮತ್ತು ಮಹಾರಾಷ್ಟ್ರದ ನಾಸಿಕದಲ್ಲಿ ಈ 4 ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಹಂತವಾಗಿ ನೋಡ್ತಾ ಹೋಗೋಣಂತೆ. 5 ಸ್ಥಳಗಳು ಯಾವುವು ಅಂತೇಳಿ ಅದಕ್ಕೆ ಮೊದಲು ಗೊತ್ತಿರಬೇಕು. ಗುರುಗ್ರಹ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಈ ಗುರುಗ್ರಹ ಸೂರ್ಯನ ಸುತ್ತೋದಕ್ಕೆ 12 ವರ್ಷ ತೆಗೆದುಕೊಳ್ಳುತ್ತದೆ. ಆ ಕಾರಣಕ್ಕಾಗಿ 12 ವರ್ಷಕ್ಕೊಮ್ಮೆ ಕುಂಭಮೇಳವನ್ನ ಆಯೋಜನೆ ಮಾಡ್ತಿರ್ತಾರೆ. ಎಲ್ಲೆಲ್ಲ ಆಯೋಜನೆ ಆಗ್ತಂದ್ರೆ ಉತ್ತರ ಪ್ರದೇಶದ ಪ್ರಯಾಗರಾಜ್, ಮಹಾರಾಷ್ಟ್ರದ ನಾಸಿಕ್, ಉತ್ತರಾಖಂಡದ ಹರಿದ್ವಾರ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಆಯೋಜನೆ ಆಗ್ತದೆ. ಆದ್ರೆ ಇದೇನು ಪ್ರಯಾಗರಾಜ್ ಮತ್ತು ಹರಿದ್ವಾರ ಇದೆ, ಅಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳವನ್ನ ಆಯೋಜನೆ ಮಾಡ್ತಿರ್ತಾರೆ. 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಆಯೋಜನೆ ಆಗ್ತದೆ. 12 ಪೂರ್ಣ ಕುಂಭಗಳ ನಂತರ ಅಂದ್ರೆ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಆಯೋಜನೆ ಆಗ್ತದೆ. 144 ಇಯರ್ಸ್ ಮಹಾಕುಂಭಮೇಳ ಆಯೋಜನೆ ಆಗ್ತದೆ. ನೋಡ್ರಿ, ಇಲ್ಲೇನು 4 ಸ್ಥಳಗಳದಾವೋ, 4 ಸ್ಥಳಗಳಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದೆ.
ಓಕೆ, ರೊಟೇಷನ್ ಮೇಲೆ. ಎಕ್ಸಾಂಪಲ್, ಈಗ ಈಗ ಪ್ರಯಾಗ್ರಾಜ್ ನಡೆದ್ರೆ ನೆಕ್ಸ್ಟ್ ಇನ್ 3-4 ವರ್ಷದ ನಂತರ ನಾಸಿಕ್ ನಲ್ಲಿ, ನೆಕ್ಸ್ಟ್ ಹರಿದ್ವಾರದಲ್ಲಿ, ನೆಕ್ಸ್ಟ್ ಉಜ್ಜಯಿನಿಯಲ್ಲಿ ಈ ರೀತಿಯಾಗಿ ಕುಂಭಮೇಳವನ್ನ ಆಯೋಜನೆ ಮಾಡ್ತಿರ್ತಾರೆ. ಆದ್ರೆ ಅರ್ಧ ಕುಂಭಮೇಳ ನಡೆಯೋದು 2 ಸ್ಥಳಗಳಲ್ಲಿ, ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ. ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ಎಲ್ಲ ಕಡೆ ನಡೀತದೆ. 12 ಪೂರ್ಣ ಕುಂಭಗಳ ನಂತರ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಅಂತ ಆಯೋಜನೆ ಆಗ್ತದೆ. ಮಹಾಕುಂಭಮೇಳ ಆಯೋಜನೆ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್. ಅದ್ರಾಗ ಮೊದಲಿಗೆ ನಾವು ನೋಡಿದಾಗ ಪ್ರಯಾಗರಾಜ್, ಇಂದಿನ ಪ್ರಯಾಗರಾಜ್, ಅದನ್ನ ಅಲಹಾಬಾದ್ ಅಂತ ಕೂಡ ಕರಿತಿರ್ತಾರೆ. ಉತ್ತರ ಪ್ರದೇಶ. ಈ ಉತ್ತರ ಪ್ರದೇಶದ ಅಲಹಾಬಾದ ನಮ್ಮ ದೇಶವನ್ನ ಆಳಿದಂತ 14 ಪ್ರಧಾನಿಗಳಲ್ಲಿ 7 ಜನ ಪ್ರಧಾನಿಗಳು ಅಲಹಾಬಾದ್ಗೆ ಸಂಬಂಧಪಟ್ಟವರು. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಗುಲ್ಜರ್ ಲಾಲ್ ನಂದಾ, ವಿ.ಪಿ. ಸಿಂಗ್, ಚಂದ್ರಶೇಖರ್ ಎಲ್ಲರೂ ಈ ಅಲಹಾಬಾದ್ದೊಂದಿಗೆ ಸಂಬಂಧವನ್ನು ಹೊಂದಿದವರಾಗಿರ್ತಾರೆ. ರಾಜಕೀಯವಾಗಿ ಅಷ್ಟೊಂದು ಪ್ರಮುಖವಾಗಿರುವಂತದ್ದು ಈ ಪ್ರಯಾಗ್ರಾಜ್. ಅಕ್ಬರನು ಒಂದು ಕೋಟೆಯನ್ನ ಕಟ್ತಾನಂತ ಅಲ್ಲಿ. ಅದಕ್ಕೆ ಇಲಹಾಬಾದ್ ಅಂತ ಹೆಸರಿಟ್ಟ. ಅಂದ್ರೆ ದೇವರು ನೆಲೆ ನಿಂತ ಭೂಮಿ, ದೇವರ ಮೇಲೆ ನೆಲೆ ನಿಂತ ಭೂಮಿ ಅಂತ ಹೇಳಿ. ನಿಂತ ಭೂಮಿ ಅಂತ ಯಾರು ಹೇಳ್ತಾರೆ? ಅಕ್ಬರ್ ಹೇಳ್ತಾನೆ. ಇಲಹಾಬಾದ್ ಅಂತೇಳಿ ಹೆಸರಿಟ್ಟಿದ್ದ. ನಂತರದ ಅಲಹಾಬಾದ್ ಆಗಿತ್ತು. ಉತ್ತರ ಪ್ರದೇಶ ಸರ್ಕಾರ 2008 ಅಲಹಾಬಾದ್ ಅನ್ನು ತೆಗೆದಾಕಿ ಪ್ರಯಾಗರಾಜನ ಹೆಸರಿನಲ್ಲಿ ನಾಮಕರಣ ಮಾಡ್ತದೆ. ಪ್ರಯಾಗರಾಜ್. ಈ ಪ್ರಯಾಗರಾಜ್ನಲ್ಲಿ ಪ್ರಯಾಗ್ ಅಂತ ಒಂದು ವರ್ಡ್ ಇದೆಯಲ್ಲ, ಪ್ರಯಾಗ್ ಅಂದ್ರೆ ತ್ಯಾಗ ಮತ್ತು ಬಲಿದಾನ ಅಂತ ಅರ್ಥವನ್ನು ಕೊಡುವಂಥದ್ದು. ಈ ಪ್ರಯಾಗರಾಜ್ನಲ್ಲಿ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ. ಈ ಸಂಗಮದಲ್ಲಿ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಅಲ್ಲಿ ಒಂದು ಸರಸ್ವತಿ ಕುಂಡ ಅಂತಿದೆ. ಅಕ್ಬರನು ಕಟ್ಟಿದ ಕೋಟೆ ಏನಿದೆ, ಆ ಕೋಟೆಯಲ್ಲಿ ಸರಸ್ವತಿ ಕುಂಡ ಅಂತಿದೆ. ಸರಸ್ವತಿ ಕುಂಡ, ಅಲ್ಲೇ ಸರಸ್ವತಿ ನದಿ ಉಗಮ ಆಗ್ತದ ಅಂತ ಒಂದು ನಂಬಿಕೆ ಕೂಡ. ಗುಪ್ತಗಾಮಿನಿಯಾಗಿ ಹರಿತಕ್ಕಂತ ಸರಸ್ವತಿ ನದಿ ಅಲ್ಲಿಯೇ ಉಗಮ ಆಗ್ತದಂತ ಒಂದು ನಂಬಿಕೆ ಕೂಡ ಇರುವಂತದ್ದು. ಈ ಪ್ರಯಾಗ್ರಾಜ್ನಲ್ಲಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ, 144 ವರ್ಷಗಳಿಗೊಮ್ಮೆ ಅಂದ್ರೆ 12 ಪೂರ್ಣ ಕುಂಭಮೇಳಗಳ ನಂತರ ಮಹಾಕುಂಭಮೇಳ ಆಯೋಜನೆ ಆಗ್ತದೆ. ಈಗ ಉತ್ತರ ಪ್ರದೇಶದ ಈ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರೋದು. ಇದು ಮತ್ತೆ ನಡೆಯೋದು ಯಾವಾಗಂದ್ರೆ 144 ವರ್ಷಗಳ ನಂತರ, 144 ಇಯರ್ಸ್ ನಂತರ ಈ ಮಹಾಕುಂಭಮೇಳ ಆಯೋಜನೆ ಆಗ್ತದೆ. ಇದನ್ನು ಬಿಟ್ಟರೆ ಇಲ್ಲಿ ಇದೇನು ಕುಂಭಮೇಳ ನಡೀತದಲ್ಲ, ಇಲ್ಲಿ 4-5-6 ಹಂತದಲ್ಲಿ ಶಾಹಿ ಸ್ನಾನ ನಡೀತದೆ, ಪವಿತ್ರ ಸ್ನಾನ. ಯಾವಾಗ ಮೊದಲನೇದು ಜನವರಿ 13 ಪ್ರಾರಂಭದ ದಿನಾನೇ, ಪುಷ್ಯ ಪೂರ್ಣಿಮೆಯ ದಿನ ನಡೀತದೆ. ಈ ಕುಂಭಮೇಳದಲ್ಲಿ ಮೊದಲ ಪ್ರಿಫರೆನ್ಸ್ ಯಾರಿಗೆ ಅಂದ್ರೆ ನಾಗಾ ಸಾಧುಗಳಿಗೆ. ನಾಗಾ ಸಾಧುಗಳು ದಂಡಾಗಿ ನಾಗಾ ಸಾಧುಗಳು ಅಲ್ಲಿಂದ ಬಂದು, ಹಿಮಾಲಯದಿಂದ ಬಂದು ಇಲ್ಲಿ ಪವಿತ್ರ ಸ್ನಾನವನ್ನ ಮಾಡ್ತಿರ್ತಾರೆ. ಅವರು ಸ್ನಾನ ಆದ ನಂತರ ಬೇರೆಯವರಿಗೆ ಸ್ನಾನಕ್ಕೆ ಅವಕಾಶ ಇರುತ್ತದೆ. ಎರಡನೇದು ನಡೆದು ಜನವರಿ 14 ಮಕರ ಸಂಕ್ರಾಂತಿ ದಿನ. ಅದರ ನಂತರ ಜನವರಿ 29 ಮೌನಿ ಅಮಾವಾಸ್ಯೆ ದಿನ, ಜನವರಿ 3 ವಸಂತ ಪಂಚಮಿ ದಿನ, ಫೆಬ್ರವರಿ 12 ಮಾಗಿ ಹುಣ್ಣಿಮೆ ದಿನ, ಫೆಬ್ರವರಿ 26 ಮಹಾಶಿವರಾತ್ರಿ ದಿನ, ಜನವರಿ 13ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 26ನೇ ತಾರೀಕಿನವರೆಗೆ 45 ದಿನಗಳ ಕಾಲ ಈ ಕುಂಭಮೇಳ ನಡೆಯಲಿದೆ, ಮಹಾಕುಂಭಮೇಳ ನಡೆಯಲಿದೆ. ಎಲ್ಲಿದು? ಪ್ರಯಾಗ್ರಾಜ್ನಲ್ಲಿ. ಇನ್ನು ಎರಡನೆಯದು ನಾಸಿಕ್, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ನಾಸಿಕ್. ಇದಕ್ಕೆ ನಾವು ಭಾರತದ ದ್ರಾಕ್ಷಾರಸದ ರಾಜಧಾನಿ, ಭಾರತದ ದ್ರಾಕ್ಷಿ ನಗರ ಅಂತೆಲ್ಲ ಕರಿತಿರ್ತೀವಿ. ಇದು ಗೋದಾವರಿ ನದಿಯ ತೀರದಲ್ಲಿರುವಂತದ್ದು ನಾಸಿಕದಲ್ಲಿ ಗೋದಾವರಿ ನದಿ ತೀರದಲ್ಲಿ ಕೂಡ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಇಲ್ಲಿ ತ್ರಂಬಕೇಶ್ವರ ಅಂತ ಒಂದು ದೇವಾಲಯ ಇದೆ. ಅದು ಗೋದಾವರಿ ನದಿಯ ಉಗಮ ಸ್ಥಾನ, ಈ ನಾಸಿಕ್ ಸಮೀಪದಲ್ಲೇ ಇರುವಂತದ್ದು. ಇಲ್ಲಿ ಕೂಡ ಅಂದ್ರೆ ನಾಸಿಕದಲ್ಲಿಯೂ ಕೂಡ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಇನ್ನ ಮೂರನೆಯದು ಉತ್ತರಾಖಂಡ್ ರಾಜ್ಯದ ಹರಿದ್ವಾರ. ಇದಕ್ಕೆ ಗಂಗಾ ದ್ವಾರ ಅಂತ ಕರೀತಾರೆ, ಮಾಯಾಪುರಿ ಅಂತ ಕರೀತಿದ್ರು. ಗಂಗಾ ನದಿ ತೀರದಲ್ಲಿ ಹರಿದ್ವಾರದಲ್ಲಿ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಇನ್ನು ನಾಲ್ಕನೆಯದ್ದು ಉಜ್ಜಯಿನಿ, ಮಧ್ಯಪ್ರದೇಶದಲ್ಲಿರುವಂತದ್ದು. ಶಿಪ್ರಾ ಅಥವಾ ಕ್ಷಿಪ್ರಾ ನದಿಯ ತೀರದಲ್ಲಿ ನಡೀತಕ್ಕಂಥದ್ದು. ಇದಕ್ಕೆ ಅವಂತಿಕಪುರಿ ಅಂತೇಳಿ ಎಲ್ಲ ಕರೆತಿರ್ತಾರೆ. ಈ 4 ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಬಹಳ ವಿಶೇಷವಾದದ್ದು ಇದು. ಕುಂಭಮೇಳ ನಡೀತಕ್ಕಂಥ 4 ಸ್ಥಳಗಳು ಯಾವುವು ಅಂತೇಳಿ. ಇದಾದ ನಂತರ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸಾಧು ಸಂತರನ್ನ ಒಂದುಗೂಡಿಸಿ ಅಖಾಡಗಳು ಅಂತ ಸ್ಥಾಪನೆ ಮಾಡ್ತಾರೆ. ಅಖಾಡಗಳು ಅಂದ್ರೆ ನಾವು ಒಂದು ಅರ್ಥದಲ್ಲಿ ಧರ್ಮ ಸಂಘಗಳು ಅಂತ ಕೂಡ ಕರಿಬಹುದಾಗಿದೆ. ಶಂಕರಾಚಾರ್ಯರು ಸಾಧು ಸಂತರು ಒಂದುಗೂಡಿಸಿ 8ನೇ ಶತಮಾನದಾಗ ಸ್ಥಾಪಿಸ್ತಾರೆ. ಸಾಧು ಸಂತರು ಆರಾಧಿಸ್ತಕ್ಕಂಥ ದೇವರು, ಅವರ ಸಂಪ್ರದಾಯ, ಪಂಥಗಳಿಗೆ ಅನುಗುಣವಾಗಿ ಅಖಾಡಗಳಲ್ಲಿ 3 ವಿಧಗಳನ್ನ ನೋಡಬಹುದಾಗಿದೆ.
3 ವಿಧಗಳು. ಆದ್ರೆ ಒಟ್ಟು 13 ಅಖಾಡಗಳದಾವ, 13 ಧರ್ಮ ಸಂಘಗಳದಾವ ಅಂತ ಹೇಳ್ಬೋದು. ಅದ್ರೊಳಗೆ ಶೈವ ಧರ್ಮಕ್ಕೆ ಶಿವನ ಆರಾಧಕರಿಗೆ ಸಂಬಂಧಪಟ್ಟಂತ 7 ಧರ್ಮ ಸಂಘಗಳದಾವೆ, ವೈಷ್ಣವರಿಗೆ ಸಂಬಂಧಪಟ್ಟಂತ 3 ಧರ್ಮ ಸಂಘಗಳದಾವೆ. ಆಮೇಲೆ ಉದಾಸೀನ ಅಂದ್ರೆ ಇಲ್ಲಿ ಸಿಖ್ರು ಕೂಡ ಬರ್ತಾರೆ, ಅವ್ರಿಗೆ ಸಂಬಂಧಪಟ್ಟಂತ 3 ಅಖಾಡಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಖಾಡಗಳು ಇಟ್ ಮೀನ್ಸ್ ಇದು ಧರ್ಮ ಸಂಘಗಳು ಅಂತ ಹೇಳ್ಬೋದಾಗಿದೆ, ಧರ್ಮ ಸಂಘಗಳು ಅಂತ ಹೇಳ್ಬೋದು. ಓಕೆ, ಶಂಕರಾಚಾರ್ಯಗಳನ್ನ ಸ್ಥಾಪನೆ ಮಾಡ್ತಾರೆ ಅಖಾಡಗಳು. ಇಲ್ಲಿ ಏನಾಗ್ತದೆ, ಕೇವಲ ಕುಂಭಮೇಳ ಅಂತಂದ್ರೆ ಬಂದವರೆಲ್ಲರೂ ಅಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ರೆ ಮುಗಿದೋಗೋದಿಲ್ಲ. ಪ್ರತಿನಿತ್ಯ ಅಲ್ಲಿ ಧರ್ಮದ ಬಗ್ಗೆ ಚರ್ಚೆ ನಡೀತದೆ, ವಾದ ವಿವಾದಗಳು ನಡೀತವೆ, ಧರ್ಮದ ಬಗ್ಗೆ ಚರ್ಚೆ ವಾದ ವಿವಾದಗಳು ನಡೀತವೆ. ಅದರ ಜೊತೆಗೆ ಧರ್ಮದ ಉನ್ನತೀಕರಣದ ಬಗ್ಗೆ, ಧರ್ಮದಲ್ಲಿರುವಂತಹ ಕೆಲವೊಂದಿಷ್ಟು ಅನಿಷ್ಟಗಳ ಬಗ್ಗೆ ಇವೆಲ್ಲವೂ ಕೂಡ ಅಲ್ಲಿ ದಿನನಿತ್ಯ ಚರ್ಚೆ ನಡೀತಿರ್ತದೆ. ಇದು ಕೆಲವೊಂದಿಷ್ಟು ಟೈಮ್ಗೆ ವಿವಾದಕ್ಕೂ ಕೂಡ ತಿರುಗುವಂತ ಸಾಧ್ಯತೆ ಇರ್ತದೆ. ಈ ಅಖಾಡಗಳಲ್ಲಿ ಚರ್ಚೆ ನಡೀತಿರ್ತದೆ. ಈ ಕುಂಭಮೇಳದ ವಿಶೇಷತೆ ಇನ್ನೊಂದು ನೋಡಿದಾಗ 2017 ಯುನೆಸ್ಕೋ ಕುಂಭಮೇಳವನ್ನ ಅಂತಾರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆ ಮಾಡ್ತದೆ. ಅಂತಾರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆ ಮಾಡದ ಯಾವುದನ್ನ ಕುಂಭಮೇಳವನ್ನ ಯಾವ ವರ್ಷ 2017 ಬಹಳ ವಿಶೇಷವಾಗಿರುವಂತದ್ದು. ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಕುಂಭಮೇಳವನ್ನು ಸೇರಿಸಿದ ವರ್ಷ ಅಂತಂದಾಗ 2017 2017 ಇದು ಸೇರ್ಪಡೆಯಾಗಿರುವಂತದ್ದು. ಇಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಸರ್ಕಾರ ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡು ಅಲ್ಲಿ ಅಂದ್ರೆ ಆ ಕುಂಭಮೇಳದ ಸಂದರ್ಭದಲ್ಲಿ ನೇತ್ರ ಕುಂಭ ಕ್ಯಾಂಪ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ನೇತ್ರ ಕುಂಭ ಕ್ಯಾಂಪ್ ಎಲ್ಲಿ? ಆ ಪ್ರಯಾಗರಾಜ್ನಲ್ಲಿ. ಈ ಒಂದು ಕ್ಯಾಂಪ್ ಅಡಿಯಲ್ಲಿ 5 ಲಕ್ಷ ಜನರಿಗೆ ಕಣ್ಣಿನ ತಪಾಸಣೆಯನ್ನ ಮಾಡಿ 3 ಲಕ್ಷ ಕನ್ನಡಕಗಳನ್ನು ವಿತರಿಸ್ತಕ್ಕಂತ ಒಂದು ಯೋಜನೆ ಹಾಕೊಂಡಿದೆ. 5 ಲಕ್ಷ ಜನರ ಕಣ್ಣು ತಪಾಸಣೆ ಮಾಡಿ 3 ಲಕ್ಷ ಜನರಿಗೆ ಕನ್ನಡಕ ವಿತರಣೆಯನ್ನ ಮಾಡಿದ್ರೆ ಇದು ಗಿನ್ನೆಸ್ ದಾಖಲೆ ಆಗಲಿದೆ. ಇದು ಗಿನ್ನೆಸ್ ದಾಖಲೆ ಆಗಲಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶ ನೇತ್ರ ಕುಂಭ ಕ್ಯಾಂಪ್ ಅಂತ ಹೇಳಿ. ಈ ಕುಂಭಮೇಳಕ್ಕೆ ಬರುವವರಿಗೆ ಸರಿಯಾದ ರೀತಿ ಮಾಹಿತಿಯನ್ನು ತಲುಪಿಸಬೇಕು. ಅವ್ರಿಗೆ ಯಾವ್ಯಾವ ಸ್ಥಳಗಳು ಯಾವ ಕಾರ್ಯಕ್ರಮಗಳಂತ ಮಾಹಿತಿಯನ್ನು ಕೊಡಬೇಕು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಟೋಟಲಿ ಕುಂಭಮೇಳಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ಬೆರಳ ತುದಿಯಲ್ಲಿ ನೀಡುವ ಉದ್ದೇಶದೊಂದಿಗೆ ಉತ್ತರ ಪ್ರದೇಶ ಸರ್ಕಾರ ಒಂದು ಮೊಬೈಲ್ ಆಪ್ ಅನ್ನ ಕೂಡ ಬಿಡುಗಡೆ ಮಾಡಿದೆ. ಮಹಾ ಕುಂಭಮೇಳ 2025 ಇದು ಆಪ್ ನ ಹೆಸರು. ಮಹಾ ಕುಂಭಮೇಳ 2025 ಅನ್ನುವಂಥ ಆಪ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಕುಂಭಮೇಳದ ತಯಾರಿಗೆ ಕುಂಭಮೇಳವನ್ನು ಅತ್ಯಂತ ಸುಸಜ್ಜಿತವಾಗಿ ಸಿಸ್ಟಮೆಟಿಕ್ ಆಗಿ ನಡೆಸಬೇಕು, ಯಾವುದೇ ಆಘಾತಕಾರಿ ಘಟನೆಗಳು ನಡೀಬಾರದು. ಆ ಕಾರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ 9,000 ಕೋಟಿ ರೂಪಾಯಿಗಳನ್ನು ವ್ಯಯಿಸ್ತಾ ಇದೆ. ಆದ್ರೆ ಈ ಕುಂಭಮೇಳದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಮಾರು 25,000 ಕೋಟಿ ಆದಾಯವೂ ಕೂಡ ಬರುವ ನಿರೀಕ್ಷೆ ಇದೆ. 25,000 ಕೋಟಿ ಆದಾಯ ಕೂಡ ಯುಪಿ ಸರ್ಕಾರಕ್ಕೆ ಬರ್ತಕ್ಕಂತ ನಿರೀಕ್ಷೆ ಇದೆ. ವ್ಯಯ ಮಾಡ್ತಾ ಇರೋದು 9,000 ಕೋಟಿ, ಇಲ್ಲಿ ಬರೋದವರಿಗೆ 25,000 ಕೋಟಿಯಷ್ಟು ಆದಾಯ ಉತ್ತರ ಪ್ರದೇಶ ಸರ್ಕಾರಕ್ಕೆ ಬರ್ತಕ್ಕಂತ ನಿರೀಕ್ಷೆ ಇದೆ. ನೆನ್ಪಿಟ್ಕೋಬೇಕು ಇದನ್ನ. ಅಂದ್ರೆ ಬರೀ ಖರ್ಚು ಮಾಡೋದು ಅಷ್ಟ ಅಲ್ಲ, ಯಾಕಂದ್ರೆ ಸಾವಿರಾರಲ್ಲ ಕೋಟ್ಯಾಂತರ ಜನ ಅಲ್ಲಿ ಪ್ರವಾಸಿಗರು ಬರ್ತಾರೆ. ಕೋಟ್ಯಾಂತರ ಜನ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಸಂತರು ಸಾಧುಗಳೆಲ್ಲ ಬರ್ತಿರ್ತಾರೆ. ಅವರೆಲ್ಲ ಬರೋದ್ರಿಂದಾಗಿ ಅಲ್ಲಿ ಸಾಮಾನ್ಯವಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರೋದಂತೂ ಸತ್ಯ. ಆದ್ಮೇಲೆ ಕೇವಲ ಉತ್ತರ ಭಾರತದ 4 ಸ್ಥಳಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಕುಂಭಮೇಳಗಳು ಎಲ್ಲೆಲ್ಲಿ ನಡೀತಾವೆ ಅಂತ ನಾವು ನೋಡಿದಾಗ, ಕರ್ನಾಟಕದಲ್ಲಿ ಕುಂಭಮೇಳಗಳು ನಡೀತಕ್ಕಂಥ ಸ್ಥಳ ಅದರೊಳಗೆ ಮೊದಲನೇದ್ದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕು, ತಿರುಮಕೂಡಲು ನರಸೀಪುರ ಅಂತ ಹೇಳ್ತೀವಿ ನಾವು. ಅಲ್ಲಿ 1989ರಿಂದ ಕಾವೇರಿ, ಕಪಿಲಾ ಮತ್ತು ಗುಪ್ತಗಾಮಿನಿಯಾಗಿರುವ ಸ್ಫಟಿಕಾ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳವನ್ನ ಆಯೋಜನೆ ಮಾಡಲಾಗ್ತದೆ. ಎಲ್ಲಿದು? ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ. ಇಲ್ಲಿ ಕೂಡ ಕುಂಭಮೇಳ ಇರ್ತದೆ. ಆರಂಭವಾದದ್ದು 1989. ಪ್ರತಿ 3 ವರ್ಷಗಳಿಗೊಮ್ಮೆ ಈ ಕುಂಭಮೇಳ ಆಯೋಜನೆ ಆಗ್ತದೆ. ಇದನ್ನ ಬಿಟ್ರೆ ಮಲೈ ಮಹದೇಶ್ವರ ಕುಂಭಮೇಳ ಅಂತೇಳಿ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಸಂಗಾಪುರದಲ್ಲಿ, ಕಾವೇರಿ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಯ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳ ಆಯೋಜನೆ ಆಗ್ತದೆ. ಇತ್ತೀಚೆಗೆ 2022 ಆಯೋಜನೆ ಆಗಿತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತರ ಟೈಮ್ನಲ್ಲಿ. ಈ ಕುಂಭಮೇಳ ಪ್ರತಿ 12 ವರ್ಷಗಳಿಗೊಮ್ಮೆ ನಡೀತದೆ. ಈ ಕುಂಭಮೇಳ ಪ್ರತಿ 12 ವರ್ಷಗಳಿಗೊಮ್ಮೆ ನಡೀತದೆ. ಇದಾದ ನಂತರ
ಇಂದಿನ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಕ್ಕಂಥ ಇದೇ ಜನವರಿ ನಡೀತಕ್ಕಂಥ ಗವಿಸಿದ್ದೇಶ್ವರ ರಥೋತ್ಸವ, ಲಕ್ಷಾಂತರ ಜನ ಸೇರ್ತಕ್ಕಂಥ ಈ ಗವಿಸಿದ್ದೇಶ್ವರ ರಥೋತ್ಸವ, ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ, ಇದಕ್ಕೆ ದಕ್ಷಿಣದ ಕುಂಭಮೇಳ ಅಂತ ಕೂಡ ಕರಿತಿರ್ತಾರೆ. ದಕ್ಷಿಣದ ಕುಂಭಮೇಳ ಅಂತ ಕರಿತಿರ್ತಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆಗಿರ್ತದ. ಆದ್ಮೇಲೆ ನಾವು ಇಲ್ಲಿವರೆಗೆ ಕುಂಭಮೇಳಕ್ಕೆ ಮಾಡತಕ್ಕಂಥ ಖರ್ಚುಗಳೇನು, ಯಾವ ರೀತಿಯಾಗಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ, ಎಷ್ಟು ವೆಚ್ಚವನ್ನ ಮಾಡ್ತಾ ಇದೆ, ಎಷ್ಟು ಆದಾಯದ ನಿರೀಕ್ಷೆಯಲ್ಲಿದೆ, ಯಾವ ಕಾರಣಕ್ಕಾಗಿ ಕುಂಭಮೇಳವನ್ನ ಆಯೋಜನೆ ಮಾಡ್ತಾರೆ, ಇದೆಲ್ಲವನ್ನ ಇಲ್ಲಿವರೆಗೆ ನಾವು ನೋಡ್ತಾ ಬಂದ್ವಿ. ಆದ್ಮೇಲೆ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಮತ್ತೆ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಚಾನಲ್ ನೀವು ನೋಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.